ತಿಳಿಸುತ್ತಾ ವೇದಿಕೆಯ ಮೇಲೆ ಇದೀಗ ಆಸೀನರಾಗಿರುವಂಥ ನಾಗನೂರು ರುದ್ರಾಕ್ಷಿ ಮಠದ ಕ್ರಿಯಾಶೀಲ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಅಲ್ಲೋ ಪ್ರಭು ಮಹಾಸ್ವಾಮೀಜಿಯವರ ಜಂಗಮ ಚರಣಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಇದುವರೆಗೂ ಹೇಳ್ತಾ ಇದ್ದಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಮುಂದುವರಿಸ್ತೇನೆ. ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥವರು ಸಾವಧಾನ ಚಿತ್ತರಾಗಿ ಬಂದು ಗುರುಗಳಿಂದ ಅದಕ್ಕೆ ದೀಕ್ಷೆಯನ್ನ ಮಾಡಿಸುವಂಥದ್ದು. ಈಗಾಗಲೇ ನಾವು ತಿಳಿಸ್ತಾ ಇದ್ದಂತೆ ಲಿಂಗಾಯತ, ಲಿಂಗ ಸ್ವಾಯತ ಮತ್ತು ಲಿಂಗ ಸನ್ನಿಹಿತ. ಲಿಂಗಾಯತ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಯಾವ ರೀತಿಯಲ್ಲಿ ಒಂದು ವಿದ್ಯಾಲಯಕ್ಕೆ ಒಬ್ಬ ವಿದ್ಯಾರ್ಥಿ ಪ್ರವೇಶವನ್ನು ಪಡೀತಾನೋ ಅದೇ ರೀತಿಯಾಗಿ ಆಗುವಂಥದ್ದು ಲಿಂಗಾಯತ. ಬಹುತೇಕ ಇಲ್ಲಿ ಲಿಂಗಾಯತರಾಗ್ತಾ ಇದ್ದಾರೆ ಬಹಳಷ್ಟು ಜನ. ಈಗ ಇನ್ನ ಮುಂದುವರೆದ ಭಾಗ, ವಿದ್ಯಾಲಯಕ್ಕೆ ಸೇರಿದ್ದು ದೊಡ್ಡ ಸಾಧನೆ ಅಲ್ಲ. ಸೇರಿದ ಮೇಲೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು. ಅಂದ್ರೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡುವ ರೀತಿಯಲ್ಲಿ ಏನು ಪ್ರಕ್ರಿಯೆ ನೋಡ, ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂದ್ರೆ ದೇವರಾಗಲಿಕ್ಕೆ ದೇವರ ಪೂಜೆಯನ್ನು ಮಾಡುವಂತ ಒಂದು ಸುಯೋಗವನ್ನ ನಮಗೆ ಬಸವ ಧರ್ಮ, ಲಿಂಗಾಯತ ಧರ್ಮ ಅದು ನಮಗೆ ಕರುಣಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಶಿವಯೋಗ ಮಾಡುವಂತ ಏನು ಪ್ರಕ್ರಿಯೆ ಇದೆಯಲ್ಲ, ಇವತ್ತು ಒಂದು ಮೂರ್ತಿ ಬೇಕೇ ಬೇಕು. ಯಾವ ರೀತಿಯಲ್ಲಿ ನಿರಾಕಾರವಾದ ಜ್ಞಾನವನ್ನು ಪಡೆಯಲಿಕ್ಕೆ ಪುಸ್ತಕ, ಸಾಕಾರ ರೂಪದಲ್ಲಿರುವಂತಹ ಶಿಕ್ಷಕ ಯಾವ ರೀತಿ ಬೇಕೋ, ನಿರಾಕಾರವಾದಂತಹ ಸಮಯನ್ನ ತಿಳ್ಕೊಳ್ಳಿಕ್ಕೆ ಯಾವ ರೀತಿ ಬೇಕೋ, ಹಾಗೆ ನಿರಾಕಾರವಾಗಿರುವ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕಾರ ರೂಪಿಯಾದಂತಹ ಪರಮಾತ್ಮ ಬೇಕು. ಬಹಳ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದೀವಿ, ಇಷ್ಟಲಿಂಗ ಅನ್ನುವಂಥದ್ದು ಒಂದು ಆಬ್ಜೆಕ್ಟ್, ಅದು ಕೂಡ ಒಂದು ಕೇವಲ ಒಂದು ಸಾಧನ ಅಂತ ಕೆಲವರು ಅಪಾರ್ಥವನ್ನು ಕಲ್ಪಿಸಿದ್ದಾರೆ. ಆದ್ರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ನಿರಾಕಾರವಾದಂತಹ ಪರಮಾತ್ಮ ಸಾಕಾರ ರೂಪದಲ್ಲಿ ಜಗತ್ತಿನಾದ್ಯಂತ ವ್ಯಕ್ತವಾದರೂ ನಿರಾಕಾರ ನಿರಂಜನ ಪರವಸ್ತುವಿನ ಸಂಕೇತವಾಗಿ ರೂಪಿತವಾಗಿರುವಂತಹ ಇಷ್ಟಲಿಂಗ ನಮಗೆ ಅಂಥ ಒಂದು ಸಾಕಾರ ರೂಪದಲ್ಲಿ ನಿರಾಕಾರ ಪರಶಿವನ ನಿರಾಕಾರ ಲಿಂಗದ ಒಂದು ಚಿಂತನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಷಟ್ಸ್ಥಲ ಚಕ್ರವರ್ತಿ ಅನ್ನಿಸ್ಕೊಂಡಂತ ಚನ್ನಬಸವಣ್ಣವರು ಒಂದ್ ಕಡೆ ಈ ರೀತಿ ಹೇಳ್ತಾರೆ, ಅಂತರಂಗದಲ್ಲಿ ಅರಿವಾದೊಡೆನೆಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಂಗ, ದೇಹವಿಲ್ಲದಿದ್ದರೆ ಪ್ರಾಣಕ್ಕಾಶ್ರಯ ಉಂಟೆ, ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖ ಕಾಣಬಹುದೇ, ಸಾಕಾರ ನಿರಾಕಾರ ಏಕೋ ದೇವ, ನಮ್ಮ ಕೂಡಲ ಚನ್ನ ಸಂಗಮ ದೇವ. ಯಾವ ನಿರಾಕಾರ ಪರಾತ್ಪರ ವಸ್ತು ಸಚ್ಚಿತ್ ಆನಂದ ಅಖಂಡ ನಿತ್ಯ ಪರಿಪೂರ್ಣ ಸಂಕೇತವಾಗಿರುವಂತ ಇಷ್ಟಲಿಂಗದಲ್ಲಿ ಗುರು ತುಂಬಿಕೊಟ್ಟ ಮೇಲೆ ಆ ಲಿಂಗವೇ ನಮಗೆ ಆ ಪರಾತ್ಪರ ವಸ್ತು ಪರಮಾತ್ಮ ಚೈತನ್ಯದ ಕುರುಹಾಗಿ ಪರಿಣಮಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬೇಕು. ಈ ಪರಾತ್ಪರ ವಸ್ತು ಚೈತನ್ಯ ಸ್ವರೂಪಿಯಾದಂತ ಇಷ್ಟಲಿಂಗ ನಮ್ಮ ಅಂಗದ ಮೇಲೆ ಇದ್ದು ಕಟ್ಟಿಕೊಂಡ ತಕ್ಷಣ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಸಾಧ್ಯ ಇಲ್ಲ. ಅದು ಹೇಗೆ ಅಂತಂದ್ರೆ ಲಿಂಗ ಆಯತ ಆದ್ರೆ ಅಷ್ಟೇ, ಮುಂದೆ ನಾವು ಲಿಂಗ ಸ್ವಾಯತ ಸನ್ನಿಹಿತ ಮಾಡ್ಕೋಬೇಕಲ್ಲ. ಅದಕ್ಕೆ ಚನ್ನಬಸವಣ್ಣವರು ಹೇಳ್ತಾರೆ, ಅಂತರಂಗದಲ್ಲಿ ಅರಿವಾದೊಡೆನು. ಯಾಕಂದ್ರೆ ಗುರುಗಳು ಇಷ್ಟಲಿಂಗವನ್ನ ಕೊಡುವಾಗ ಮಂತ್ರೋಪದೇಶವನ್ನು ಮಾಡಿ ಲಿಂಗದ ಮಹತಿಯನ್ನ ತಮಗೆಲ್ಲ ತಿಳಿಸ್ತಾರೆ. ಅದನ್ನ ಇದಕ್ಕೆ ಮತ್ತೊಂದು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮತ್ತೊಂದು ಉದಾಹರಣೆಯನ್ನು ಕೊಡಬಹುದು. ನೀವೆಲ್ಲರೂ ಮೊಸರು ಹೇಗಾಗ್ತದೆ ಅಂತ ಬಹುತೇಕ ಎಲ್ಲರಿಗೂ ಗೊತ್ತಿದೆಯಾ? ಮೊಸರು ಹೇಗಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ತಾಯಂದ್ರೆ ಅಂತೂ ದಿನನಿತ್ಯ ರಾತ್ರಿ ಮಾಡ್ತಾರೆ. ಒಂದು ಹಾಲನ್ನ ಕಾಯಿಸಿ ಅದಕ್ಕೊಂದು ಸ್ವಲ್ಪ ಮೊಸರನ್ನ ಹಾಕಿ ಇಟ್ಟಾಗ ಬೆಳಗ್ಗೆ ಎದ್ದಾಗ ಅದು ಮೊಸರಾಗಿರ್ತದೆ. ಅದ್ರ ಬದಲಿಗೆ ಒಂದು ಚಮಚ ಮೊಸರು ಹಾಕಿದ್ರು ಆ ಇಡೀ ಪಾತ್ರೆ ಮೊಸರು ಆಗ್ತದೆ. ಅದು ಬಿಟ್ಟು ಅದ್ರ ಪಕ್ಕದಲ್ಲಿ ನೀವು ಒಂದು ಮೊಸರಿನ ಗಡಿಗೆ ಇಡ್ರಿ, ಪಕ್ಕದಲ್ಲಿ ಹಾಲು ಇಡ್ರಿ,
ಒಂದಲ್ಲ 2 ದಿವಸ ಇಟ್ಟರೆ ಹಾಲು ಕೆಟ್ಟು ಹೋಗ್ತದೆ, ಅದೇನಾದ್ರೂ ಮೊಸರು ಆಗ್ತದೆ ಬೇಡ. ಪಕ್ಕದಲ್ಲಿ ಇಡೋದು ಬೇಡ, ಅದ್ರ ಮೇಲೆ ಇಡಿ. ಹಾಲಿನ ಪಾತ್ರೆ ಮೇಲೆ ಒಂದು ತಟ್ಟೆ ಇಟ್ಟು ಆ ತಟ್ಟೆ ಮೇಲೆ ಒಂದು ಮೊಸರಿನ ಗಡಿಗೆ ಇಡ್ರಿ, ಮೊಸರಾಗ್ತದೆ ಹಾಲು. ಹಾಗೆ ಕೇವಲ ಧರಿಸಿಕೊಂಡಾಕ್ಷಣ ಏನೋ ಬದಲಾವಣೆ ಆಗ್ತದೆ ಅನ್ನೋದಲ್ಲ, ಅದನ್ನ ಶಿವಯೋಗವನ್ನು ಮಾಡಿ ನಾವು ಬದಲಾಗಬೇಕು. ಹಾಗೆ ಮೊಸರು ಹಾಲೊಳಗೆ ಬೆರಿಬೇಕು, ಆವಾಗ ಮಾತ್ರ ಆ ಹಾಲು ಮೊಸರಾಗಿ ಪರಿವರ್ತನೆ ಆಗ್ತದೆ. ಅದೇ ರೀತಿಯಲ್ಲಿ ಅಂಗದ ಮೇಲೆ ಲಿಂಗ ಆಯತವಾದ ಮೇಲೆ ಅಲ್ಮೈಟಿ. ಅಷ್ಟು ಮಾತ್ರವಲ್ಲ, ಇಲ್ಲಿ ಯಾವುದೇ ಭೇದವನ್ನು ಎಣಿಸದೇ ಇರುವಂತ, ಸರ್ವ ಸಮಾನತೆಯನ್ನು ಬೋಧಿಸುವಂತ, ಹೆಣ್ಣು ಗಂಡು ಎನ್ನುವಂತ ಲಿಂಗಭೇದವಾಗಲಿ, ಸನ್ಯಾಸಿ ಸಂಸಾರಿ ಎಂಬ ಆಶ್ರಮ ಭೇದವಾಗಲಿ, ಬಡವ ಶ್ರೀಮಂತ ಅನ್ನುವಂತ ವರ್ಗಭೇದವಾಗಲಿ, ಬಿಳಿ ಕರಿ ಅನ್ನುವಂತ ವರ್ಣಭೇದವಾಗಲಿ, ಆ ಜಾತಿ ಈ ಜಾತಿ ಎನ್ನುವಂತ ಜಾತಿ ಭೇದವಾಗಲಿ, ಯಾವ ಭೇದವನ್ನೆಣಿಸದೆ ಪ್ರತಿಯೊಬ್ಬರಿಗೂ ಇದು ಸಿಗುವಂತ ಕಾರಣ, ಇದು ಇದ್ದದಕ್ಕೋಸ್ಕರವಾಗಿ ಸಮಾನತೆಯ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯವಾದ ಕಾರಣ ಇಷ್ಟಲಿಂಗ ಇದು ಸಾಮಾಜಿಕ ಸಮಾನತೆಯ ಕುರುಹು. ಅಷ್ಟು ಮಾತ್ರವಲ್ಲ, ಪ್ರತಿಯೊಬ್ಬರಲ್ಲೂ ಒಂದು ಇನ್ಬಾರ್ನ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರ್ತದೆ, ಅಂದ್ರೆ ಬುದ್ಧಿಮತ್ತೆ ಅನ್ನುವಂಥದ್ದು ಇರ್ತದೆ. ಆ ಬುದ್ಧಿಮತ್ತೆಯನ್ನ ಅರಿವಾಗಿ ಪರಿವರ್ತಿಸುವ ಕಾರಣ ಈ ಇಷ್ಟಲಿಂಗ ಅರಿವಿನ ಕುರುಹು ಕೂಡ ಆಗಿದೆ. ಅಷ್ಟು ಮಾತ್ರವಲ್ಲ, ಇದು ನಿರಂತರವಾಗಿ ನಾವು ಬಾಹ್ಯ ಪ್ರಪಂಚದಿಂದ ನಾವು ಈ ಅಶುದ್ಧಿಗೊಳಗಾಗ್ತಾ ಇದೆ, ಬಾಹ್ಯ ವಿಚಾರಗಳಿಂದ. ಅದನ್ನ ನಿರಂತರವಾಗಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಸಾಧಿಸುವಂತ ಕುರುವಾಗಿದೆ. ಇಟ್ ಇಸ್ ಅನ್ ಎಂಬ್ಲಮ್ ಆಫ್ ಸೆಲ್ಫ್ ಪ್ಯೂರಿಫಿಕೇಶನ್, ಇಟ್ ಇಸ್ ಅನ್ ಎಂಬ್ಲಮ್ ಆಫ್ ಇನ್ನರ್ ಕಾನ್ಶಿಯಸ್ನೆಸ್. ಅಷ್ಟು ಮಾತ್ರವಲ್ಲ, ಇಷ್ಟಲಿಂಗವನ್ನು ಧರಿಸಿದಂತ ವ್ಯಕ್ತಿ ಅತ್ಯಂತ ಪ್ರಬಲವಾಗಿ, ಅಷ್ಟೇ ಧೈರ್ಯಯುತವಾಗಿ ನಮಗೆ ಅದನ್ನ ನಡೆಸಿಕೊಡುವಂತ ಕಾರಣ ಅತ್ಯಂತ ಅದನ್ನು ಇನ್ನಷ್ಟು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದವರು ಪರಮ ಪೂಜ್ಯ ಪ್ರಭುದೇವ ಮಹಾಸ್ವಾಮಿಗಳು, ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಇಂದು ಪುಟಕಿಟ ಚಿನ್ನದಂತೆ ಎನ್ನುವಂತೆ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ಹಾಗೂ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವೂ ಆಗಿರತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ವಿವೇಕ, ವಿನಯ ಮತ್ತು ವಿದ್ವತ್ತಿಗೆ ಮತ್ತೊಂದು ಹೆಸರೇ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಎಂದರೆ ತಪ್ಪಾಗಲಿಕ್ಕಲಾರದು. ಏಕೆಂತಂದ್ರೆ ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆಯ ರೀತಿಯಿಂದ ನಡೀಬೇಕಂತಂದ್ರೆ ಪರಮ ಪೂಜ್ಯರ ಮಾರ್ಗದರ್ಶನ ನಮಗೆ ಸದಾ ಬೆನ್ನೆಲುಬಾಗಿದೆ. ಈ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಅವರ ಮಾರ್ಗದರ್ಶನದಂತೆ ನಡೆಯುತ್ತೇವೆ. ಇವತ್ತು ಇಷ್ಟೊಂದು ಜನರಿಗೆ ಪರಮ ಪೂಜ್ಯರ ಲಿಂಗಾಸ್ತದಿಂದ ಈಗ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಪುನೀತರಾಗಿದ್ದೀರಿ. ಈ ಸುಸಂದರ್ಭದಲ್ಲಿ ಪರಮ ಪೂಜ್ಯರ ದಿವ್ಯ ದೃಷ್ಟಿಯ ಬಗ್ಗೆ ಒಂದು ಮಾತು ಹೇಳಿ ನಂತರದಲ್ಲಿ ಪರಮ ಪೂಜ್ಯರು ನಿಮಗೆ ಮಂತ್ರವನ್ನು ಹೇಳ್ತಾರೆ. ಆಮೇಲೆ ನಾನು ಲಿಂಗ ಪ್ರಾತ್ಯಕ್ಷಿಕೆಯನ್ನು ತಮಗೆ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಯಲ್ಲಿ ದೃಷ್ಟಿ, ದಾಸೋಹ ದೃಷ್ಟಿ, ದಿವ್ಯ ದೃಷ್ಟಿ ಅಂತ 3 ಇರ್ತಾವಂತ ನನಗೆ ಪೂಜ್ಯರ ಜೊತೆ ಸಂಭಾಷಣೆ ಮಾಡಿದಾಗ ಗೊತ್ತಾಯ್ತು. ಹೆಂಗಂತಂದ್ರೆ, ನಾವು ಮನೆ ಮನೆ ವಚನ ಜ್ಯೋತಿ ಕಾರ್ಯಕ್ರಮವನ್ನು ಮಾಡುವಾಗ ಶರಣ ದಂಪತಿಗಳಾದ ಉಮಾ ಸಂಕೇಶ್ವರ್ ಅವರು ಬಂದಿದ್ದಾರಲ್ಲ, ಅವರು ನೀವು ಯಾವ ಆಶ್ರಮಗಳಿಗೆ ಅಲ್ಲಿ ಹೋಗ್ತಿರ್ತೀರಿ, ನೀವೇನಾರ ಒಂದು ದಾಸೋಹ ಕಾರ್ಯವನ್ನು ಮಾಡ್ರಿ ಅಂತೇಳಿ ನನಗೆ ಒಂದು 5,000 ರೂಪಾಯಿಯನ್ನು ಕೊಟ್ಟಿದ್ರು. ನನಗೆ ದೃಷ್ಟಿಗೆ ಬಂದದ್ದು ಈಗೆಲ್ಲ ಪೂಜ್ಯರು ಬಹಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡೋದನ್ನು ನೋಡಿ ನನಗೇನಿಸ್ತು, ನಮ್ಮಲ್ಲಿ ಪರಮ ಪೂಜ್ಯರು ಏನು ಮಾಡಿದ್ದಾರೆ ಅಂದರೆ BPL ಕಾರ್ಡ್ ಹೊಂದಿದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏಪ್ರಿಲ್ದೊಳಗೆ ಪರೀಕ್ಷೆಯನ್ನು ತೆಗೆದುಕೊಂಡ ಅನಾಥ ಮತ್ತು ಏಕ ಪೋಷಕ ಮತ್ತು ಪೋಷಕರಿಲ್ಲದ ಮಕ್ಕಳಿಗೆ ಉಚಿತ ಶಿಕ್ಷಣ, 1 ರೂಪಾಯಿನೂ ಫೀ ಇಲ್ಲದ ನಾವು ಶಿಕ್ಷಣ ಕೊಡುವಂಥ ಸಂಕಲ್ಪವನ್ನು 2023ನೇ ಇಸ್ವಿಯಿಂದ ಪೂಜ್ಯರು ಮಾಡಿಕೊಂಡ ಒಂದು ಕಾರ್ಯಗತಗೊಳಿಸಿದ. ಆ ವಿದ್ಯಾರ್ಥಿಗಳಿಗೆ ನಾವು ಪ್ರತಿನಿತ್ಯ ಅವರು 7:15ಗೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಪ್ರಭುದೇವರ ಒಂದು ಗದ್ದುಗೆ ಒಳಗೆ. ಅದಕ್ಕೆ ನನ್ನ ಮನಸ್ಸಿನಾಗ ಏನು ಬಂತು, ಅವರಿಗೆ ಒಂದು ಲುಂಗಿ, ಒಂದು ವಸ್ತ್ರವನ್ನು ಕೊಡಬೇಕು ಅನ್ನೋದು ಬಂತು. ಅವು 36-37 ಹೊರಿದ್ದು. ಅದನ್ನು ನಾನು ವ್ಯಕ್ತಪಡಿಸಿದಾಗ ಮತ್ತೊಂದು ನಮ್ಮ ಪರಮ ಪೂಜ್ಯರು ಅಂದರೆ ಒಬ್ಬರಿಗೊಂದು ನಮಗೆ ಯಾವಾಗೂ ಮಾಡಿ ಕೊಡೋದಿಲ್ಲ. ಅದಕ್ಕೆ ಪರಮ ಪೂಜ್ಯರ ಮುಂದೆ ನಾವು ಹೇಳಿದ್ವಿ ಮತ್ತು ದಾಸೋಹಿಗಳ ಮುಂದೆ ವ್ಯಕ್ತಪಡಿಸಿದಾಗ ಆಯಿತು ಮಾಡ್ರಿ, ನಿಮ್ಗೇನು ಕಡಿಮೆ ಬಂದದ್ದು ನಾವು ಕೊಡ್ತೇವೆ ಅಂತೇಳಿ ಸಂಕೇಶ್ವರ ಅವರು ಹೇಳಿದ್ರು. ನಾ ಪರಮ ಪೂಜ್ಯರ ಮುಂದೆ ಅವ್ರ ಅಪ್ಪನೇ ತೆಗೆದುಕೊಳಕ್ಕೆ ಹೋದ್ನ. ಅಪರ ಮತ್ತು ಹಿಂಗಿಂಗ್ರಿ ಆ ಹುಡುಗರಿಗೆ ಭಾಳ ಚಲೋ ಆತ್ರಪ್ಪ ಮಾಡ್ರಿ, ಮತ್ತಂದ್ರೆ
ಅಂದ್ಕೂಡಲೇ ಇನ್ನೊಂದು ಸಮಸ್ಯೆ ಬಂದೈತ್ರ ಅಪ್ಪಾಜಿ, ಇನ್ನು 30 60 ಹುಡುಗರು ಉಳಿತಾವ, ಮತ್ತೆ ನಮ್ಮ ಮಾರುತಿದಲ್ಲಿ ಇವು ಅಂದ್ಕೊಂಡ ಮತ್ತೆ ಅವು ಅಪ್ಪಾಜಿ ನೆನ್ಪು ಮಾಡಿ ಮತ್ತೆ ಇವು PUC ಹುಡುಗರು ಒಂದು 20 ಅದು ಒಟ್ಟ 120 ಅದು ಮತ್ತು ನಮ್ಮಂತಕ್ಕಿರೋ ಹಿಂಗಾಯ್ತು ನೋಡ್ರಿ. ದಿವ್ಯ ದೃಷ್ಟಿ ಬಗ್ಗೆ ಹೇಳ್ತಾನ, ನಂದು ದೃಷ್ಟಿ, ಸಂಕೇಶ್ವರ ಅವ್ರದ್ದು ದಾಸೋಹ ದೃಷ್ಟಿ, ಅಪ್ಪ ಅವ್ರದ್ದು ದಿವ್ಯ ದೃಷ್ಟಿ. ಈ 3 ವಾಕ್ಯಗಳು ಚೆನ್ನಾಗಿ ನೆನಪಿಟ್ಟು. ಭಕ್ತನಲ್ಲಿ ದಾಸೋಹ ದೃಷ್ಟಿ ಇರ್ಬೇಕು ಏನ್ರಿ, ಜಂಗಮನಾದವರಲ್ಲಿ ದಿವ್ಯ ದೃಷ್ಟಿ ಇರ್ಬೇಕು. ಅಪ್ಪಾರ ದಿವ್ಯ ದೃಷ್ಟಿ ಬಗ್ಗೆ ಹೇಳ್ತಾರೆ ಕೇಳಿ. ಮತ್ತೆ ಹೆಂಗೆ ಮಾಡಾರಪ್ಪ ಅಂತಂದ್ರೆ, ಇಲ್ಲರಪ್ಪಾಜಿ ನಾ ಏನು ಮಾಡ್ಬೇಕಂತ ಮಾಡಿದ ನಂಗೆ ಒಬ್ರಿಗೊಂದು ಆಗೋದು ಬೇಡ ಅಂತಂದ್ರೆ ಎಲ್ಲರಿಗೂ ಕೆಂಪು ವಸ್ತ್ರ ಕೊಡಿಸ್ಬಿಟ್ಬಿಡ್ತೇನೆ ರೀ, ಎಲ್ಲರಿಗೂ ಆಗ್ತದ್ರಿ ಅಪ್ಪಾಜಿ, ಲುಂಗಿ ಕ್ಯಾನ್ಸಲ್ ಮಾಡ್ತೇನೆ ರೀ. ಇಲ್ಲ ಬೇಡಪ್ಪ, ಮತ್ತು ನಿನಗೆ ಹೆಂಗೆ ಕೊಟ್ಟಿದ್ದಾರಲ್ಲ ಹಂಗೆ ನನಗೂ ಒಬ್ರಿಗೆ ಭಕ್ತರು ಬಂದ ಗುಪ್ತ ಕಾಣಿಗೆ ಕೊಟ್ಟು ಹೋಗ್ಯಾರು, ಅಲ್ಲೇ ಕೊಟ್ಟಕಾರ ಹೊರಗೆ ಹೋಗಿದ್ರು ಅವರು. ಅಪ್ಪಾಜಿ ಏನು ಮಾಡಿರಂತಂದ್ರೆ ನೋಡ್ರಿ, ಈ ರೀತಿ ಜಂಗಮ ತತ್ವ ಇದೇನಂದ್ರೆ ದಿವ್ಯ ದೃಷ್ಟಿ. ಏನಂದ್ರೆ 10,000 ರೂಪಾಯಿ ತೆಗೆದು ನನ್ನ ಕೈಯಾಗ ಕೊಟ್ಟು ನೋಡ್ರಿ, 10,000 ರೂಪಾಯಿ ತೆಗೆ ಕೊಟ್ಟು ಎಲ್ಲರಿಗೂ ಲುಂಗಿ ತಗೊಂಬ ಅನ್ನುವಂಥ ಒಂದು ವಿಚಾರವನ್ನು ಅಪ್ಪ ನಮ್ಗೆ ವ್ಯಕ್ತಪಡಿಸಿದ್ರೆ ಇದಕ್ಕೆ ದಿವ್ಯ ದೃಷ್ಟಿ ಅಂತ. ಯಾಕಂತಂದ್ರೆ ಇದು ಎಲ್ಲರಿಗೂ ಮತ್ತು ಈ ರೀತಿಯಾಗಿ ನಾವು ಇವತ್ತು ಏನು 120 ವಿದ್ಯಾರ್ಥಿಗಳಿದ್ದೀರಿ, ತಮಗೆಲ್ಲರೂ ಪೂಜ್ಯರ ಒಂದು ಸಹಾಯ ಸಹಕಾರ ದಿವ್ಯ ದೃಷ್ಟಿಯಿಂದ, ಆ ಸಂಕೇಶ್ವರ ಅವರ ದಾಸೋಹದಿಂದ, ಅಂದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೊಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿದ್ದು ಬುದ್ಧಿ ಸರ್ವಜ್ಞ ಅಂತ ಹೇಳಿ ಪರಮ ಬಂಧುವಿನಕ್ಕೆ ಹೊಸದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವನಾರಾಯಣ. ಬ ಎಂಬಲ್ಲಿ ಎಲ್ಲ ಪವನವಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದನು, ವ ಎಂದು ವಚಿಸುವಡಿ ವಸ್ತು ಚೈತನ್ಯಾತ್ಮಕನಾದನು. ಇಂತಿ ಬಸವಾಕ್ಷರ ಕ್ರಿಯೆಗಳ ಸರ್ವಾಂಗದಲ್ಲಿ ತೊಡಗಿ ಬೆಳಗದ ಕಂಡು ನಾನು ನೀನು ಬಸವ ಎನ್ನುತ್ತಿರುವೆಯ ಕಾಯಕ ಯೋಗಿ ಮಹಾಪ್ರಸಾದಿ ಶತಾಯುಷಿ ಲಿಂಗೈಕ್ಯ ಡಾಕ್ಟರ್ ಶಿವಬಸವ ಅರ್ಜುನವರನ್ನು ಸ್ಮರಿಸಿಕೊಂಡು, ಲಿಂಗೈಕ್ಯ ಪ್ರಭು ಅರ್ಜುನವರನ್ನು ಸ್ಮರಿಸಿಕೊಂಡು, ಪೂಜ್ಯ ಶ್ರೀ ಜಗದ್ಗುರುಗಳ ಸನ್ನಿಧಿಗೆ ವಂದಿಸಿ, ಪ್ರತಿ ತಿಂಗಳು ನಡೆಯುತ್ತಿರುವಂತಹ ಈ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಪಾಲ್ಗೊಂಡು ನಮ್ಮ ಅನುಭವವನ್ನು, ಪೂಜಾರಿ ಕೈಂಕರ್ಯಗಳನ್ನು ನಮಗೆಲ್ಲ ಮಾಡಿಸ್ತಾ ಇರುವಂತಹ ಪೂಜ್ಯರಾದ ಮಹಾಂತೇಶ್ ತೋರುಗಟ್ಟಿಯವರು, ಹಾಗೆಯೇ ಇಷ್ಟಲಿಂಗ ಶಿವಯೋಗ ಈ ಒಂದು ಸಾಧನೆಯನ್ನು ತಮ್ಮ ಹಿರಿಯ ವಯಸ್ಸಿನಲ್ಲಿ ಮಾಡ್ತಾ ಅನುಭವಿಗಳಾಗಿರುವಂತಹ ಪೂಜ್ಯ ಅವಿನಾಶ್ ಕವಿಯವರಲ್ಲಿ ಶರಣಗಳನ್ನು ಹೇಳ್ತಾ, ವಿಶೇಷವಾಗಿ ಈ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ನಮ್ಮ ಪ್ರಸಾರದಲ್ಲಿ ವಿದ್ಯಾರ್ಥಿಗಳೇ, ತಮಗೆಲ್ಲ ಶರಣಾರ್ಥಿಗಳು. ಈಗಾಗಲೇ ನಮ್ಮ ಅವಿನಾಶ್ ಕವಿಯವರು ಇಷ್ಟಲಿಂಗದ ಬಗ್ಗೆ ತಮಗೆಲ್ಲ ಹೇಳಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುತ್ತಲೇ ಒಂದು ಧರ್ಮವನ್ನು, ಜಾತಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಆ ಧರ್ಮ, ಆ ಜಾತಿ ಆತನಿಗೆ ಎಷ್ಟು ಶ್ರೇಷ್ಠವಾಗಿರುತ್ತದೆ ಅಂತಂದರೆ, ಆತನ ಕೊನೆಯ ಉಸಿರಿನವರೆಗೂ ಧರ್ಮವನ್ನು, ತನ್ನ ಕಾಯಕವನ್ನು ಮಾಡಲೇಬೇಕು, ಮಾಡ್ತಾನೆ ಆತ ಇರ್ತಾನೆ. ಆತ ತಿಳ್ಕೊಂಡ ಮೇಲೆಯೂ ಕೂಡ ಆತನಿಗೆ ಆ ಧರ್ಮದ ಪ್ರಕಾರನೇ ಆತನ ಅಂತ್ಯ ಸಂಸ್ಕಾರವನ್ನು ಮಾಡೋದನ್ನು ನಾವೆಲ್ಲ ನೋಡ್ತೇವೆ. ಹೀಗಾಗಿ ನಮಗೆಲ್ಲ ನಾವು ಹುಟ್ಟಿದ ಧರ್ಮ ಬಹಳ ಶ್ರೇಷ್ಠವಾಗಿರುವಂಥ ಧರ್ಮ ಅನ್ನುವಂಥ ಭಾವನೆಯನ್ನು ಬಾಲ್ಯದಲ್ಲಿಯೇ ನಮಗೆಲ್ಲ ನಮ್ಮ ತಂದೆ ತಾಯಿಗಳು, ಗುರುಗಳು ನಮಗೆಲ್ಲ ತಿಳಿಸಿದ್ದಾರೆ. ಅದೇ ರೀತಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಈಗಾಗಲೇ ಅವೆಲ್ಲ ಕೆಲವೊಂದಿಷ್ಟು ಜನ ನಿರ್ಣಯ ಪ್ರವಚನದಲ್ಲಿ ಪಾಲ್ಗೊಳ್ತೀವಿ. ಅದೇ ಪೂಜ್ಯರು ಕೂಡ ಇದೇ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಬಡವ ಬಲ್ಲಿದ ಉಚ್ಚ ನೀಚ ವರ್ಗ ವರ್ಣ ಭೇದಗಳನ್ನು ತೊಡೆದು ಹಾಕಿ ವಿಶೇಷವಾಗಿ ಮಹಿಳೆಯರಿಗೆ ಸಮಾನತೆಯನ್ನು ನೀಡಿ ಎಲ್ಲರೂ ಒಂದೇ ಅನ್ನುವಂತಹ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನುವಂತಹ ಭಾವದೊಂದಿಗೆ ನಮಗೆಲ್ಲ ಒಂದು ಸಾಮಾನ್ಯವಾಗಿರುವಂತಹ ಸರ್ವಸಮ್ಮತವಾಗಿರುವಂತಹ ಇಷ್ಟಲಿಂಗವನ್ನು ಕರುಣಿಸಿ, ಈ ಇಷ್ಟಲಿಂಗ ಇದು ನಮಗೆ ಯಾಕೆ ಬೇಕು, ಇದರಿಂದ ಏನು ಪ್ರಯೋಜನ, ಅದರ ಬಗ್ಗೆ ಅವಿನಾಶ್ ಕವಿಗಳು ಹೇಳಿದ್ದಾರೆ. ನಾನು ಕೇವಲ ಒಂದೇ ಮಾತನ್ನು ಹೇಳ್ತೇನೆ. ಇವತ್ತು ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ಪೂಜಾದಿ ಕ್ರಿಯೆಗಳನ್ನು ಮಾಡ್ತೇವೆ,
ಆದರೆ ನಮ್ಮ ಜೊತೆಗೆ ಸದಾಕಾಲ ಇರುವಂಥದ್ದು ಗುರು ಕರುಣಿಸಿರುವಂತಹ ಇಷ್ಟಲಿಂಗ. ಆ ಒಂದು ತತ್ವದಡಿಯಲ್ಲಿ ವಿಶ್ವಗುರು ಬಸವಣ್ಣನವರು ನಾವು ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ದೇವಸ್ಥಾನದ ಬಾಗಿಲು ತೆರೆದಿರುವುದಿಲ್ಲ, ಅಲ್ಲಿರುವಂತಹ ಪೂಜಾರಿಗಳು ಇರುವುದಿಲ್ಲ. ಕೆಲವೊಂದಿಷ್ಟು ಜನರಿಗೆ ದೇವಸ್ಥಾನಗಳ ಪ್ರವೇಶನೇ ಇರುವುದಿಲ್ಲ. ಈ ಎಲ್ಲ ವಿಚಾರಗಳನ್ನು ಬಸವಾದಿ ಶಿವಶರಣರು ತಮ್ಮ ನಿರ್ಮಾಣದಲ್ಲಿ ನೋಡಿ ಅವರು ಒಂದು ಒಳ್ಳೆಯ ಮಾರ್ಗವನ್ನು ಕಂಡುಹಿಡಿದ್ರು. ಅದುವೇ ಇಷ್ಟಲಿಂಗ. ಆ ಇಷ್ಟಲಿಂಗ ಅದು ಹಲವಾರು ನಮ್ಮ ಈ ವೈಷಮ್ಯಗಳನ್ನು, ವೈರುಧ್ಯಗಳನ್ನು ದೂರ ಮಾಡಿ ನಾವೇ ಆ ಭಗವಂತನನ್ನು ನಮ್ಮ ಕೈಯಾರೆ ಪೂಜಿಸಬೇಕು ಅನ್ನುವಂಥ ತತ್ವದಡಿಯಲ್ಲಿ ಇಷ್ಟಲಿಂಗವನ್ನು ನಮಗೆಲ್ಲ ಕರುಣಿಸಿದರು. ಅದರಿಂದ ಎಷ್ಟು ಪ್ರಯೋಜನಗಳಾಗ್ತವೆ ಅಂತಂದರೆ, ಒಂದು ನಾವು ಎಲ್ಲಿಯೂ ಇರ್ಬೋದು, ಎಲ್ಲಿಯೂ ಸಾಧನೆಯನ್ನು ಮಾಡ್ಬೋದು, ಯಾವಾಗಲೂ ಸಾಧನೆಯನ್ನು ಮಾಡ್ಬೋದು. ಅದಕ್ಕೆ ನಮ್ಮ ಕೈಯೊಳಗೆ ಇಷ್ಟಲಿಂಗ ಇರ್ತದೆ. ಎರಡನೇದು, ಕೆಲವೊಂದಿಷ್ಟು ಜನ ಇಷ್ಟು ನಿಯಮಾದಿಗಳನ್ನು ಮಾಡ್ತಾ ಇರ್ತಾರೆ ಅಂತಂದರೆ ಅವರು ಕಂಪಲ್ಸರಿ ದೇವಸ್ಥಾನಕ್ಕೆ ಹೋಗಲೇಬೇಕು, ಹಲವಾರು ಕ್ರಿಯೆಗಳನ್ನು ಮಾಡಲೇಬೇಕು ಅನ್ನುವಂಥ ಸಂಕಲ್ಪಗಳನ್ನು ಮಾಡ್ತಾ ಇರ್ತಾರೆ. ಆ ಎಲ್ಲ ಸಂಕಲ್ಪಗಳಿಂದ ನಾವು ದೂರಾಗಿ ನಮ್ಮ ಇಷ್ಟಲಿಂಗವನ್ನೇ ಆರಾಧನೆ ಮಾಡಿದರೆ ಆ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಈ ಮತ್ತು ಗುಡಿ ಸಂಸ್ಕೃತಿಯನ್ನು ತೆಗೆದು ದೇಹವೇ ದೇವಾಲಯ ಅನ್ನುವಂಥ ಸಂಸ್ಕೃತಿಯನ್ನು ಬಸವಾದಿ ಶಿವಶರಣರು ನಮಗೆ ಕೊಟ್ಟಿದ್ದಾರೆ. ಆ ತತ್ವದಡಿಯಲ್ಲಿ ತಾವೆಲ್ಲ ಈಗ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇದ್ದೀರಿ. ಇದು ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಪಂಗಡಗಳಿಗೆ ಸೀಮಿತ ಆಗದೆ ಎಲ್ಲರೂ ಕೂಡ ಈ ಲಿಂಗವನ್ನು ಪೂಜೆ ಮಾಡೋದ್ರಿಂದ ಹಲವಾರು ರೀತಿಯ ಪ್ರಯೋಜನಗಳಾಗ್ತವೆ. ಅದನ್ನು ನಿಷ್ಠೆಯಿಂದ ಪೂಜೆಯನ್ನು ಮಾಡಬೇಕು, ಅಂದಾಗ ಅದರ ಪ್ರಯೋಜನ ನಮಗೆಲ್ಲ ಅರಿವಾಗ್ತದೆ ಎನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕೆಲವೊಂದಿಷ್ಟು ತಾಯಂದಿರು, ಮಕ್ಕಳು, ಹಾಗೆಯೇ ನಮ್ಮ ಶರಣರು ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀರಿ. ಈ ದೀಕ್ಷೆಯನ್ನು ತೆಗೆದುಕೊಂಡಾಗ ಗುರುಗಳು ಒಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಮಂತ್ರ ಈಗಾಗಲೇ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡವ್ರು ಗೊತ್ತಿದೆ. ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ ಅದನ್ನು ಪ್ರತ್ಯೇಕವಾಗಿ ಅವರ ಕಿವಿಯೊಳಗಿರುವಂಥ ಪದ್ಧತಿ, ಯಾರಿಗೂ ಗೊತ್ತಾಗಬಾರ್ದು. ಅದು ಕೇವಲ ಯಾರು ಲಿಂಗ ದೀಕ್ಷೆ ತಗೊಂಡಿರ್ತಾರೋ ಅವ್ರಿಗೆ ಅಷ್ಟೇ ಗೊತ್ತಾಗಬೇಕು. ಆಮೇಲೆ ಅದರಲ್ಲಿ ಒಂದು ತತ್ವ ಇದೆ, ಏನು ಅಂತಂದ್ರೆ ನಾವು ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ಸಂಕಲ್ಪವನ್ನು ನಾವು ಬಹಿರಂಗವಾಗಿ ಜಾಸ್ತಿ ಮಾಡಬಾರ್ದು ಅಂತ. ಇವತ್ತು ನಾವು ಏನು ಮಂತ್ರವನ್ನು ಉಪದೇಶ ಮಾಡ್ತೀವಿ, ಆ ಮಂತ್ರವನ್ನು ನೀವು ಎಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ತೀರಿ, ಆ ಇಷ್ಟಲಿಂಗವನ್ನು ಪೂಜೆ ಮಾಡುವಾಗ ಆ ಮಂತ್ರವನ್ನು ಉಚ್ಚಾರ ಮಾಡ್ತೀರಿ ಮನಸ್ಸಿನಲ್ಲಿ ಇಟ್ಕೊಂಡು, ಅಷ್ಟು ನಿಮಗೆ ಅದರಿಂದ ಪ್ರಯೋಜನ ಇದೆ. ಅದಕ್ಕೆ ನಾನು ಅದನ್ನು ಏನು ಮಾಡಿದ್ರು ಅಂದರೆ ಬಹಿರಂಗವಾಗಿ ಅದನ್ನು ಉಚ್ಚಾರ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಹೇಳ್ತಾ ಇದ್ರು. ಇವತ್ತು ಕಾಲ ಬದಲಾಗಿದೆ, ನಾವು ಬದಲಾಗಿದ್ದೇವೆ. ಆ ಕಾರಣಕ್ಕಾಗಿ ನಾನು ಈಗಾಗಲೇ ಹಿಂದೆಯೂ ಕೂಡ ಹಲವಾರು ಬಾರಿ ಆ ಮಂತ್ರವನ್ನು ಇಲ್ಲಿ ಸಾಮೂಹಿಕವಾಗಿಯೇ ಆ ಮಂತ್ರವನ್ನು ಹೇಳಿದ್ದೇನೆ. ಇವತ್ತು ಕೂಡ ಏನು ಈ ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀನಿ, ನೀವು ಆ ಮಂತ್ರವನ್ನು ಉಚ್ಚಾರ ಯಾವಾಗ ಮಾಡಬೇಕು ಅಂತಂದರೆ ಮನಸ್ಸಿನಲ್ಲಿ ಉಚ್ಚಾರ ಮಾಡಬೇಕು. ನೀವು ಪ್ರತಿದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಳ್ಳುವಾಗ, ಲಿಂಗವನ್ನು ನಿರೀಕ್ಷೆ ಮಾಡುವಾಗ ಆ ಮಂತ್ರವನ್ನು ಮನಸ್ಸಿನಲ್ಲಿ ಉಚ್ಚಾರ ಮಾಡಬೇಕು. ಮನಸ್ಸಿನಲ್ಲಿ ಉಚ್ಚಾರ ಮಾಡುವುದರಿಂದ ನೀವು ಬಹಿರಂಗವಾಗಿ ಉಚ್ಚಾರ ಮಾಡಬಹುದು. ಆ ಬಹಿರಂಗವಾಗಿ ಉಚ್ಚಾರ ಮಾಡುವುದರಿಂದ ಏನಾಗ್ತದೆ ಅಂದರೆ ಬೇರೆಯವರಿಗೂ ತೊಂದರೆ ಆಗ್ತದೆ. ನೀವೇನು ಉಚ್ಚಾರ ಮಾಡುವಂತಹ ಶಬ್ದ ಅದು ನಿಮ್ಮ ಕಿವಿಗೆ ಬಿದ್ದು ನಿಮಗೂ ಕೂಡ ಏಕಾಗ್ರತೆ ಭಂಗ ಆಗ್ತದೆ. ಆ ಕಾರಣಕ್ಕಾಗಿ ಅದನ್ನು ನಾವು ಮನಸ್ಸಿನಲ್ಲಿ ಉಚ್ಚಾರ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಇವತ್ತು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡವರಿಗೆ ಆ ಮಂತ್ರವನ್ನು ಹೇಳ್ತೇನೆ. ತಾವು ಅದನ್ನು ಇವತ್ತು ನೀವು ಬಹಿರಂಗವಾಗಿ ಕೇಳಿರ್ಬೋದು, ಆದರೆ ನೀವು ದಿನನಿತ್ಯ ಪೂಜೆ ಮಾಡುವಾಗ ಆ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿಯೇ ಉಚ್ಚಾರ ಮಾಡ್ತಾ ಆ ಪೂಜೆಯನ್ನು ಇಷ್ಟಲಿಂಗ ನಿರೀಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಮಾತುಗಳಲ್ಲಿ ಹೇಳ್ತಾ, ಈ ಒಂದು ಮಹಾಮಂತ್ರವನ್ನು ಕೇಳಿದ ನಂತರದಲ್ಲಿ ನಮ್ಮ ತೋರಣಗಟ್ಟಿ ಶರಣರು ತಮಗೆಲ್ಲ ಈ ಪೂಜಾದಿ ಕ್ರಿಯೆಗಳನ್ನು ಮಾಡಿಸ್ತಾರೆ. ಆ ಪೂಜಾದಿ ಕ್ರಿಯೆಗಳಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಆ ಮಹಾಮಂತ್ರ ಇದು ಯಾವುದೂ ಅಲ್ಲ, ಅದನ್ನು ಈಗ ಯಾರು ಲಿಂಗ ದೀಕ್ಷೆ ತೆಗೆದುಕೊಂಡಿದ್ದೀವಿ ಅವರಷ್ಟೇ ಉಚ್ಚಾರ ಮಾಡ್ಬೋದು, ಎಲ್ಲರೂ ಕೂಡ ಉಚ್ಚಾರ ಮಾಡ್ಬೋದು. ಅದನ್ನು ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ.
ಹಾಗೆ 3 ಸಾರಿ ಆ ಮಂತ್ರವನ್ನು ನೀವು ಹೇಳ್ರಿ. ನಂತರದಲ್ಲಿ ಪೂಜಾರಿ ಪಾಲ್ಗೊಳ್ಳೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈ ಮಂತ್ರವನ್ನು ನಿತ್ಯ ಮುಂಜಾನೆ ನೀವು ಯಾವಾಗ ಪೂಜೆ ಮಾಡ್ಕೊಳ್ತೀರಿ ಅವಾಗ ಮನಸ್ಸಿನಲ್ಲಿ ಉಚ್ಚಾರ ಮಾಡ್ತಾ ಆ ಲಿಂಗ ನಿರೀಕ್ಷೆಯನ್ನು ಮಾಡಬೇಕು. ಆ ಲಿಂಗ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗ ನಿಮಗೆ ಪ್ರಾತ್ಯಕ್ಷಿಕೆಯಲ್ಲಿ ತೋರಿಸಿಕೊಡ್ತಾರೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಈಗ ತೋರುಗಟ್ಟಿ ಶರಣರು ಆ ಕ್ರಿಯೆಯನ್ನು ಮಾಡ್ತಾರೆ. ಗುರುವೇ ನಮೋ. ಚನ್ನಮಲ್ಲಿಕಾರ್ಜುನನ ವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ. ಗುರುವೇ ಶರಣು ಶರಣಾರ್ಥಿ. ಬದುಕಿದೆ ಕೂಡಲ ಚನ್ನ ಸಂಗಯ್ಯ. ಈ ರೀತಿಯಾಗಿ ವಿಭೂತಿ ಮಲ್ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಕಾರ್ಯರಯ್ಯ ಶರಣಾರ್ಥಿ. ಹೀಗೆ ಕಾರ್ಯಕ್ರಮಕ್ಕೆ ಬಂದು ಪುಷ್ಪ ನಿಮ್ಮೆಲ್ಲರ ಪರವಾಗಿ ನಾವು ಇಲ್ಲಿ ಧೂಪವನ್ನ ಮಾಡ್ತಾ ಇದ್ದೇವೆ. ಪೂಜ್ಯರು ನಾವಿಲ್ಲಿ ಧೂಪ ದೀಪವನ್ನು ಮಾಡ್ತೀವಿ. ನೈವೇದ್ಯ ನಿಮ್ಗೆ ಅಲ್ಲಿ ಕಲ್ಲು ಸಕ್ಕರೆ ಕೊಟ್ಟಿದ್ದೀವಿ. ನೈವೇದ್ಯವನ್ನು ತೆಗೆದುಕೊಡ್ರಿ. ನೈವೇದ್ಯ